Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತೊಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಬ್ಯೂಟಿ ಟಿಪ್ಪಲ್ಲಿ ಒಂದು ಸೂಪರ್ ಆಗಿರೋ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಓಕೆನಾ? ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಇವತ್ತಿನ ಬ್ಯೂಟಿ ಟಿಪ್ಪು ಅಂತಂದರೆ, ಸೊ ಯಾರಿಗೆ ತಾನೇ ಕ್ಲಿಯರ್ ಸ್ಕಿನ್ ಬೇಕು ಅಂತ ಇಷ್ಟ ಆಗೋದಿಲ್ಲ. ಸೊ ಎಲ್ರಿಗೂ ಕ್ಲಿಯರ್ ಆಗಿರಬೇಕು ನಮ್ಮ ಸ್ಕಿನ್ನು, ನಾವು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇರುತ್ತಲ್ವ. ಸೊ ನಾವು ಏನು ಫುಡ್ನ ಇಂಟೇಕ್ ಮಾಡ್ತೀವಿ ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಸಮ್ಟೈಮ್ಸ್ ನಾವು ಏನಾದರೂ ನಮಗೆ ಪಿಂಪಲ್ ಆದಾಗ ಅಥವಾ ನಮಗೇನಾದರೂ ಪಿಂಪಲ್ ಆಗಿ ಹೋದ್ಮೇಲೆ ಮಾರ್ಕ್ಸ್ ಇದ್ದಾಗ ಸೊ ಅದನ್ನೆಲ್ಲ ನಾವು ಕ್ರೀಮೆಲ್ಲ ಹಚ್ಕೊಂಡು ಅದನ್ನೆಲ್ಲ ಸರಿ ಮಾಡ್ಕೊಳ್ತೀವಲ್ವ. ಸೊ ನಾವು ಒಳಗಡೆಯಿಂದ ನಾವೆಷ್ಟು ನಮ್ಮ ಬಾಡಿನ ನಾವು ಕ್ಲೆನ್ಸ್ ಮಾಡ್ಕೊಳ್ತೀವೋ ಅದರ ರಿಫ್ಲೆಕ್ಷನ್ ನಮ್ಮ ಮುಖದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ನಮ್ಮ ಕ್ಲಿಯರ್ ಸ್ಕಿನ್ನಿಗೆ ಅಥವಾ ನಮಗೆ ಕ್ಲಿಯರ್ ಸ್ಕಿನ್ ಬರೋದಕ್ಕೆ ನಾವು ನಮ್ಮ ಬಾಡಿನ ಹೇಗೆ ನಾವು ಕ್ಲೆನ್ಸ್ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಂತಾರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ನಾವು ನಮ್ಮ ದೇಹ ಎಷ್ಟು ನಾವು ಚೆನ್ನಾಗಿ ಇಟ್ಕೊಳ್ತೀವೋ, ಲೈಕ್ ಒಳಗಡೆ ನಮ್ಮ ಬಾಡಿ ಪಾರ್ಟ್ಸ್ ಎಷ್ಟು ಒಳಗಡೆ ನಾವು ಚೆನ್ನಾಗಿ ಇಟ್ಕೊಳ್ತೀವೋ ಅದರ ಎಲ್ಲ ರಿಫ್ಲೆಕ್ಷನ್ ನಮ್ಮ ಮುಖದ ಮೇಲೆ ಕಾಣಿಸ್ಕೊಳ್ಳೋದು. ಸೊ ಸಮ್ಟೈಮ್ಸ್ ನೀವು ಅಬ್ಸರ್ವ್ ಮಾಡಿ, ನಮ್ಮ ಒಳಗಡೆ ನಮ್ಮ ಬಾಡಿ ಪಾರ್ಟ್ಸಲ್ಲಿ ಏನಾದರೂ ಆರ್ಗನ್ಸಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸೊ ಫಸ್ಟು ರಿಫ್ಲೆಕ್ಟ್ ಆಗೋದೆ ನಮ್ಮ ಮುಖದಲ್ಲಿ. ಸೊ ಏನಾದರೂ ಒಂದು ರೀತಿಲಿ ನಮಗೆ ರಿಫ್ಲೆಕ್ಟ್ ಆಗುತ್ತೆ, ಹೇಳ್ತಿರತ್ತೆ ಅದು ನಿಮ್ಮ ಒಳಗಡೆ ಆರ್ಗನ್ಸ್ ಇದು ಲೈಕ್ ಕೆಲಸ ಮಾಡ್ತಿಲ್ಲ ಅಥವಾ ಏನೋ ಸ್ವಲ್ಪ ನನಗೆ ಹುಷಾರಿಲ್ಲ. ಸೊ ಆ ಥರದ್ದೆಲ್ಲನೂ ಸಿಂಪ್ಟಮ್ಸ್ ನಮಗೆ ಗೊತ್ತಾಗುತ್ತೆ. ಸೊ ನಾವು ಎಚ್ಚೆತ್ಕೊಂಡು ನಮ್ಮ ಆರ್ಗನ್ಸ್ ಆಗಿರ್ಬೋದು ಎಲ್ಲ ಅವಾಗವಾಗ ಸರಿ ಮಾಡಿಕೊಂಡ್ರೆ ಎಲ್ಲ ಸರಿ ಆಗುತ್ತೆ. ಸೊ ಒಂದು ತುಂಬ ಸಿಂಪಲ್ಲಾಗಿ ನಾವು ಮನೇಲೇ ಮಾಡ್ಕೊಳ್ಳುವಂಥದ್ದು, ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ, ಆರಾಮಾಗಿ ನಮ್ಮ ಅಫೋರ್ಡಬಲ್ ಪ್ರೈಸಲ್ಲಿ ಎಲ್ಲ ತೊಗೊಂಡು ನಾವು ಒಂದು ಡಿಟಾಕ್ಸ್ ವಾಟರ್ನ ನಾವು ಮನೇಲೇ ಆರಾಮಾಗಿ ಮಾಡ್ಕೋಬೋದು. ಓಕೆನಾ? ಸೊ ಅದೇನು ಅಂತ ನೋಡೋಣ. ಸೊ ಫಸ್ಟ್ ಏನಪ್ಪ ಬೇಕು ನಮಗೆ ಕ್ಲೆನ್ಸಿಂಗ್ ಡಿಟಾಕ್ಸ್ ವಾಟರ್ ಮಾಡ್ಕೊಳ್ಳೋದಕ್ಕೆ, ಸ್ಪೆಷಲಿ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಏನಪ್ಪ ಅದು ಅಂತಂದರೆ, ಸೊ ಫಸ್ಟು ನೀರು ಬೇಕಾಗುತ್ತೆ. ಆ್ಯಂಡ್ ನೀರಿಗೆ ನೀವು ಅದ್ರ ಜೊತೆಗೆ ಕುಕುಂಬರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದು 3 to 4 ಸ್ಲೈಸ್ ಸಾಕು. ಕುಕುಂಬರ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಮಿಂಟ್, ಪುದೀನ. ಸೊ ಇದನ್ನು ನೀವು ಗಿಡದಲ್ಲಿ ನಿಮ್ಮ ಪಾಟಲ್ಲಿ ನೀವು ಬೆಳೆಸಿದ್ರೂ ಸರಿ ಅಥವಾ ನೀವು ತೊಗೊಂಬಂದ್ರೂ ಸರಿ, ಫೈನ್. ಸೊ ಒಂದಷ್ಟು ಪುದೀನಾನ ಅದ್ರಲ್ಲಿ ಹಾಕ್ಕೊಳ್ಳಿ. ಆ್ಯಂಡ್ ಜಿಂಜರ್, ಸೊ ಶುಂಠಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಅದರಲ್ಲಿ ಹಾಕ್ಕೊಳ್ಳಿ. ಆ್ಯಂಡ್ ಚಿಯಾ ಸೀಡ್ಸ್ ಬೇಕಂದರೆ ನೀವು ಹಾಕ್ಕೋಬೋದು ಅಥವಾ ಬೇಡ ಅಂತಲೇ ಸ್ಕಿಪ್ಪನ್ನು ಕೂಡ ಮಾಡ್ಕೋಬೋದು. ಆ್ಯಂಡ್ ಲೆಮನ್ ಜ್ಯೂಸ್, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ, ಅಥವಾ ಇಲ್ಲ ಅಂತಂದರೆ ಲೆಮನ್ನೇ ಸ್ಲೈಸಾಗಿ ಚಿಕ್ಕದಾಗಿ ಕಟ್ ಮಾಡಿ ಆ ವಾಟ್ರಲ್ಲಿ ಹಾಕ್ಬಿಟ್ಟು 1 whole day ನೈಟ್, ಸೊ ನೈಟ್ನ ಸೋಕ್ ಮಾಡಿ ಬಿಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಅದು ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಒಳಗಡೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅಥವಾ ಏನಾದರೂ ಫುಲ್ ಏನೋ ನಾವು ಆಚೆ ಕಡೆ ಫುಡ್ಡೆಲ್ಲ ತಿಂದಿರ್ತೀವಿ, ನಮ್ಗೆ ಡೈಜೆಷನ್ ಆಗಿರಲ್ಲ. ಸೊ ಅದನ್ನು ಕೂಡ ನಮ್ಮ ಮುಖದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಏನೋ ಡೈಜೆಷನ್ ಆಗಿಲ್ಲ ಅಂತಂದರೆ ಅಥವಾ ಏನಾದರೂ ಒಳಗಡೆ ನಮಗೆ ಸಮಸ್ಯೆ ಆದಾಗ ಆಚೆ ಕಡೆ ಪಿಂಪಲ್ಸ್ ಬರೋದಾಗಿರಲಿ, ರ್ಯಾಷಸ್ ಆಗೋದಾಗಿರಲಿ, ಸೊ ಇದನ್ನೆಲ್ಲನೂ ರಿಫ್ಲೆಕ್ಟ್ ಆಗುತ್ತೆ ಸ್ಕಿನ್ ಮೇಲೆ. ಸೊ ಒಳಗಡೆ ನಾವು ಡಿಟಾಕ್ಸ್ ಮಾಡ್ಕೊಳ್ಳೋದ್ರಿಂದ ಸೊ ಆಚೆ ಕಡೆ ಫೇಸು ತುಂಬ ಕ್ಲಿಯರಾಗಿ ತುಂಬ ಚೆನ್ನಾಗಿ ಇರುತ್ತೆ. ಸೊ ಇದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಸೊ ಟ್ರಸ್ಟ್ ಮೀ, ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಆ್ಯಂಡ್ ಇದನ್ನು ನೀವು ನಾರ್ಮಲ್ ಟ್ಯಾಪ್ ವಾಟರಲ್ಲೇ ಕೂಡ ನೀವು ಸೋಪ್ ಮಾಡಿ ಇಡ್ಬೋದು. ಆ್ಯಂಡ್ ನೆಕ್ಸ್ಟ್ ಡೇನೂ ಅಷ್ಟೇ, ಅದು ವಾಟರ್ ಆಗಿದ ತಕ್ಷಣ ನೀವು ಅದರಲ್ಲೇ ರೀಫಿಲ್ ಮಾಡ್ಕೊಂಡು ಕುಡಿಬೋದು. ಅದು ಕೂಡ ತುಂಬಾ ಎಫೆಕ್ಟ್ ಕೊಡುತ್ತೆ. ಅದರ ಖಾಲಿ ಆಗ್ತಾ ನೀವು ನೀರು ತುಂಬಿಸಿ ನೀವು ಅದರಲ್ಲೇ ಕುಡಿಬೋದು. ತುಂಬಾ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡಿ. ಕ್ಲಿಯರ್ ಸ್ಕಿನ್ ಬೇಕು ಅಂತಂದರೆ ಸೊ ಮಾರ್ಕ್ಸ್ ಹೋಗುತ್ತೆ. ಆ್ಯಂಡ್ ನಮ್ಗೆ ಏನಾದರೂ ರ್ಯಾಷಸ್ ಆಗಿರ್ಬೋದು ಅಥವಾ ಸ್ಕಿನ್ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಹೋಗುತ್ತೆ. ಸೊ ನಾವು ನಮ್ಮ ಒಳಗಡೆ ಆರ್ಗನ್ಸ್ನ ನಾವೆಷ್ಟು ಕ್ಲೀನಾಗಿ ಕ್ಲೆನ್ಸ್ ಮಾಡಿ ಇಟ್ಕೊಳ್ತೀವೋ ಅಷ್ಟು ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಸೊ ಇದು ಸಿಂಪಲ್ ಟಿಪ್ಪು. ಸೊ ಯೂಶಲಿ ಫಾಲೋ ಮಾಡುವಂಥದ್ದು ಆ್ಯಂಡ್ ಅದರಲ್ಲಿ ರಿಸಲ್ಟ್ ಬರುವಂಥದ್ದು. ಎಸ್, ಅಫ್ಕೋರ್ಸ್ ನಾನು ಕೂಡ ಕೆಲವೊಂದು ಏನೆಲ್ಲ ನಾನು ಹೋಮ್ ರೆಮಿಡೀಸ್ ಎಲ್ಲ ಹೇಳ್ತೀನಲ್ಲ, ಇದನ್ನೆಲ್ಲ ನಾನು ಕೂಡ ಟ್ರೈ ಮಾಡಿ ನನಗೊಂದಷ್ಟು ರಿಸಲ್ಟ್ಸ್ ಬರ್ತಿರುತ್ತೆ. ಆವಾಗಲೇ ನಿಮ್ಮ ಹತ್ರ ಶೇರ್ ಮಾಡ್ತೀನಿ.
ಮಾಡ್ಕೊಳ್ಳೋದು. ನನಗೂ ಸುಮಾರು ಮುಂಚೆ ಎಲ್ಲನೂ ಪಿಂಪಲ್ಸ್ ಬರೋದು ಅಥವಾ ಅದನ್ನೆಲ್ಲ ಮಾರ್ಕ್ಸು ಇರೋದು. ಸೊ ನೀವು ನಾನು ಪ್ರೀವಿಯಸ್ ವೀಡಿಯೋಸ್ ಲೈಕ್ ಲಾಂಗ್ ಬ್ಯಾಕ್ ವೀಡಿಯೋಸ್ ಎಲ್ಲ ನೋಡ್ಬೋದು. ಮಾರ್ಕ್ಸ್ ಇದ್ದಿದ್ದು ನಾನು ಹಾಗೆ ಇದ್ದರೂ ನಾನು ಅದಕ್ಕೇನು ನಾನು ಅದನ್ನು ಹೈಡ್ ಮಾಡಬೇಕು ಅಂತ ಏನು ಮಾಡ್ತಿದ್ದೆ, ನಾನು ಹಾಗೆ ವೀಡಿಯೋಸ್ ಮಾಡ್ತಿದ್ದೆ. ಸೊ ಅದನ್ನೆಲ್ಲ ನಾನು ಈ ಥರ ಪ್ರಾಸೆಸ್ಸಲ್ಲೇ ನಾನು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಬಂದಿರೋದು. ಸೊ ಒಳಗಡೆ ನಾವು ಎಷ್ಟು ಕ್ಲೆನ್ಸಾಗಿ ಇಟ್ಕೊಳ್ತೀವೋ ನಮ್ಮ ಆರ್ಗನ್ಸು ನಮ್ಮ ಬಾಡಿನ ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಟ್ರೈ ಮಾಡಿ, ಏನೂ ಸೈಡ್ ಎಫೆಕ್ಟ್ಸ್ ಆಗೋದ, ನಾವು ಆರಾಮಾಗಿ ನೀವು ಇದನ್ನು ತೊಗೋಬೋದು ಅಂತ ಹೇಳ್ತಾ, ಸೊ ಈ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನನಗೆ ತುಂಬ ದಿವಸದಿಂದ ಅನಿಸ್ತಿತ್ತು. ಒಂದು ಡಿಟಾಕ್ಸ್ ನಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿ ಡಿಟಾಕ್ಸ್ ಆಗುವಂಥ ವಾಟರು, ನಮ್ಮ ಸ್ಕಿನ್ ತುಂಬ ಹೆಲ್ತಿಯಾಗಿ ಇಟ್ಕೊಳ್ಳುವಂಥ ವಾಟರು. ಸೊ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.